ಫಸ್ಟು ನಾವು ಜೀವನದಲ್ಲಿ ನಮ್ಮನ್ನು ಬದಲಾಗುವಂತಹ ಕರ್ಮವನ್ನು ಆರಿಸ್ಕೋಬೇಕು. ಅದು ಕರ್ಮಯೋಗ. ನಮ್ಮನ್ನು ಬೆಳೆಸುವಂಥ ಕರ್ಮಗಳು, ನಮ್ಮನ್ನು ಡಿವಿನಿಟಿಗೆ ಕರ್ಕೊಂಡು ಹೋಗೋ ಕರ್ಮಗಳು. ಪ್ರಾರ್ಥನೆ ಅಂತ ತಿಳ್ಕೊಳ್ಳಿ. ಈ ಪ್ರಾರ್ಥನೆ ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಗೊತ್ತಿದೆಯಾ ಇದು? ಆ ಥರ ಪ್ರಾರ್ಥನೆ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಾವು ನಮ್ಮನ್ನು ತಿಳ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಅದೇ ಆ ಪ್ರಾರ್ಥನೆ ಪೂಜೆಗೆ ಬಂದಾಗ ನಮ್ಮ ಎಮೋಷನ್ಸ್, ಭಕ್ತಿ ಸೇರ್ಕೊಳ್ಳುತ್ತೆ. ಪ್ರಾರ್ಥನೆಯಲ್ಲಿ ನಮ್ಮ ಅಹಂಕಾರ ನಮಗೆ ಗೊತ್ತಾಗುತ್ತೆ, ಸರೆಂಡರ್ ಆಗುತ್ತೆ. ಆಮೇಲೆ ಪೂಜೆ ಮಾಡುವಾಗ ವರ್ಷಿಪ್ನಲ್ಲಿ, ಪ್ರೇಯರ್ ಬೇರೆ, ವರ್ಷಿಪ್ ಬೇರೆ. ವರ್ಷಿಪ್ನಲ್ಲಿ ನಮಗೆ ಭಕ್ತಿ ಬರುತ್ತೆ, ಎಮೋಷನ್ ಚಾನಲ್ ಆಗುತ್ತೆ. ಸ್ವಲ್ಪ ನಾವು ಅಭಿಷೇಕ ಎಲ್ಲ ಮಾಡುವಾಗ ಅನ್ಕೋತೀವಿ ದೇವರಿಗೆ ಅಂತ, ನಮ್ಮಲ್ಲಿ ಶುದ್ಧೀಕರಣ ಆಗುತ್ತೆ. ಹೋಮ ಮಾಡಿಸಿದ್ರಂತೂ ನಮ್ಮ ಕರ್ಮ ಸುಟ್ಟೋಗುತ್ತೆ, ಭಸ್ಮ ಆಗೋಗುತ್ತೆ. ಅಧ್ಯಾತ್ಮಕ್ಕೆ ನೀವು ಬಂದರೆ ಸಾಕು, ನಿಮ್ಮ ಆತ್ಮ ಉದ್ಧಾರದ ಕಡೆಗೆ ನೀವು ಹೊರಟಿದ್ದೀರಾ ಅಂತ. ಜಸ್ಟ್ ಡೈರೆಕ್ಷನ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ, ನೀವು ಆತ್ಮೋದ್ಧಾರಕ್ಕೆ ನಿಂತಿದ್ದೀರಾ ಅಂತ. ಆಗಲೇ ಪ್ರಾರ್ಥನೆ ಶುರು ಆಗೋದು, ಪೂಜೆ ಚೆನ್ನಾಗಾಗೋದು, ಅಭಿಷೇಕಕ್ಕೆ ಒಂದು ಅರ್ಥ ಬರೋದು, ಹೋಮ ಮಾಡಿದ್ರೆ ನಿಮಗೆ ಅನುಭವಕ್ಕೆ ಬರೋದು. ಇದೆಲ್ಲನೂ ಅಧ್ಯಾತ್ಮದಲ್ಲಿ ಇದ್ದರೆ ಮಾತ್ರ ಇದರ ಅರ್ಥ, ಬೆಲೆ ಗೊತ್ತಾಗೋದು. ಅಧ್ಯಾತ್ಮಕ್ಕೆ ಬರ್ದೇನೆ ಯಾರೋ ಹೇಳಿದ್ರು ಅಂತ ಹೋಮ ಮಾಡೋದು, ಯಾವುದೋ ಒಂದು ಪ್ರತಿಫಲಾಪೇಕ್ಷೆ ಪೂಜೆ ಮಾಡೋದು, ಯಾವುದೋ ಅಭಿಷೇಕ ಮಾಡುವಾಗ ಮನಸ್ಸು ಎಲ್ಲೋ ಇರೋದು ಇಲ್ಲ. ಅಭಿಷೇಕ ಮಾಡ್ತಾ ಇದ್ದರೆ ದೇವರೆಲ್ಲ ತೊಗೊಳ್ತಾ ಇರೋದು, ನಮ್ಮಲ್ಲಿ ಪಂಚಕೋಶಗಳು ಕೂಡ ಕ್ಲೀನ್ ಆಗಬೇಕು. ಆ ಥರ ಇನ್ವಾಲ್ವ್ ಆಗಿಬಿಟ್ಟು ಮಾಡಬೇಕಲ್ಲ.